ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಹೊರಗಡೆ ಅಂದರೆ ನಾನು ಗೇಟಿಂದ ಹೊರಗಡೆ ಮತ್ತು ಮನೆ ಮುಂದೆ ಎರಡು ಕಡೆ ದಿನ ಕ್ಲೀನ್ ಮಾಡ್ಕೊಳ್ತೀನಿ. ಆದರೆ ಮನೆ ಆ ಕಡೆ ಇದೆಯಲ್ವ, ಸೊ ಅಲ್ಲಿ 2 ದಿನಕ್ಕೆ ಒಂದು ಸತಿ ಆ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ಅದಕ್ಕೆ ಗಿಡ ಬೀಳ್ತಾನೆ ಇರುತ್ತೆ. ಸೊ ಹಾಗಾಗಿ ಈಗ ಬಾಗಿಲಿಗೆಲ್ಲ ನೀರು ಹಾಕ್ಕೊಳ್ತೀನಿ. ಗೇಟಿಂದ ಈಚೆ ನಾನು ಬರೀ ಗುಡಿಸ್ಕೊಳ್ತೀನಿ ಫ್ರೆಂಡ್ಸ್, ರಂಗೋಲಿ ಹಾಕೋದಕ್ಕೆ ಹೋಗೋದಿಲ್ಲ. ಸೊ ಶುಕ್ರವಾರ, ಶನಿವಾರ ಮತ್ತು ಸೋಮವಾರ ಈ ದಿನ ಮಾತ್ರ ನಾನು ಗೇಟಿಂದ ಹೊರಗಡೆ ಕೂಡ ರಂಗೋಲಿ ಹಾಕ್ಕೊಳ್ತೀನಿ. ಸೊ ಟೈಮ್ ಇರಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ, ಯಾಕಂದರೆ ಬೆಳಗ್ಗೆಲ್ಲ ನಮ್ಮ ಮನೆಯವರು ಬೇಗ ಹೋಗ್ತಾರೆ ಕೆಲಸಕ್ಕೆ. ಸೊ ಅವ್ರಿಗೆ ನಾಷ್ಟ ಬಾಕ್ಸು ಮತ್ತು ಈ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅವ್ರು ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ಎಲ್ಲ ನಾನು ಶೇರ್ ಮಾಡ್ಕೊಳ್ಳೋಕೆ ಆಗಲ್ಲ, ಯಾಕಂದರೆ ಟೈಮ್ ಹೋಗಿಬಿಡುತ್ತೆ. ಯಾಕಂದರೆ ಈ ನಡುವೆ ನಮ್ಮ ಮನೆಯವರಂತೂ ಬೆಳಗ್ಗೆ ಬೇಗನೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ, 7 ಗಂಟೆ 7:15. ಸೊ ಅಷ್ಟರೊಳಗಡೆ ನಾನು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡಿರ್ತೀನಿ. ಆಮೇಲೆ ನನಗೇನು ಕೆಲಸನೇ ಇರೋದಿಲ್ಲ. ಸೊ ಅದಕ್ಕೆ ಏನು ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಇನ್ಮೇಲೆ ಆದಷ್ಟು ಶೇರ್ ಮಾಡ್ಕೊಳ್ತೀನಿ. ಸೊ ಫೈನಲಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದಾಯಿತು. ಸೊ ಈಗ ನಾಷ್ಟಕ್ಕೆ ಬಂದುಬಿಟ್ಟು ನುಗ್ಗೆಕಾಯಿ ಸಾರು ಮಾಡಿದ್ದು ಫ್ರೆಂಡ್ಸ್. ನುಗ್ಗೆಕಾಯಿ ಯಾವತ್ತು 4ಅಲ್ಲಿ 2 ಹಾಕಿದ್ನಲ್ಲ, ಇನ್ನೂ 2 ಇತ್ತಲ್ವ. ಸೊ ಅದಕ್ಕೆ ಮತ್ತೆ ಅದು 2ರಲ್ಲೇ ನುಗ್ಗೆಕಾಯಿ ಸಾರು ಮಾಡಿದ್ದೆ. ಆಮೇಲೆ ಅದಕ್ಕೆ ಹಾಗೆ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಸೊ ನಾಷ್ಟ ಮಾಡಿ ಎಲ್ಲ ಎತ್ತಿಟ್ಟೆ. ನಮ್ಮ ಮನೆಯವರು ಇನ್ನೂ ಎದ್ದಿರಲಿಲ್ಲ. ಸೊ ಅವರು ಎದ್ದೋಳಷ್ಟರಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಸ್ಟವ್ ಮೇಲೆ ಇದೆಲ್ಲ ತೆಗೆದ್ಬಿಟ್ಟು ಸೊ ಎಲ್ಲ ಉಜ್ಕೊಳ್ತಾ ಇದ್ದೀನಿ. ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ಕೊಂಡು. ಸೊ ನಮ್ಮ ಮನೆಯವರು ಇನ್ನೂ ಎದ್ದಿಲ್ಲ, ಯಾಕೆಂದರೆ ಅವ್ರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್ ಸೆಕೆಗೆ. ಸೊ 3 ಗಂಟೆವರೆಗೂ ಎದ್ದಿದ್ರು. ಸೊ 3 ಗಂಟೆಗೆ ಮಲಗಿದ್ದಾರೆ. ಸೊ ಅದಕ್ಕೆ ಮೇ ಬಿ ಇವತ್ತು ಕೆಲಸಕ್ಕೆ ಲೇಟಾಗಿ ಹೋಗ್ತಾರೇನೋ, ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಇವತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬೇಡ ಅಂದ್ಕೊಂಡು ಮಾಡ್ಕೊಳ್ತಾಯಿದ್ದೀನಿ. ಸೊ ಈಗ ಬೆಳಗ್ಗೆ ಅಲ್ವ ಫ್ರೆಂಡ್ಸ್, ಬಿಸಿಲು ಕಡಿಮೆ ಇರುತ್ತೆ. ಸೊ ಸೆಕೆ ಕಡಿಮೆ ಇರುತ್ತೆ. ಸೊ ಮಧ್ಯಾಹ್ನ ಒಂದು 10 ಗಂಟೆ ಬೆಳಗ್ಗೆ ಒಂದು 10 ಗಂಟೆ ಆಯಿತು ಅಂದರೆ ಈಗ ಇರೋಕ್ಕಾಗಲ್ಲ ಕಿಚನಲ್ಲಿ. ಸೊ ಅದಕ್ಕೆ ಈಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಸ್ಟವೆಲ್ಲ ಒರೆಸ್ಕೊಂಡು ಅಲ್ಲಿ ಟೈಲ್ಸು ಮತ್ತು ಸಜ್ಜೆ ಎಲ್ಲ ಈಗಲೇ ಒರೆಸ್ಕೊಳ್ತಾಯಿದ್ದೀನಿ. ಅಡುಗೆನೂ ಮಾಡಿದ್ದಾಯ್ತಲ್ಲ, ಇನ್ನೇನು ಅಡುಗೆ ಮಾಡೋದು ಏನೂ ಇಲ್ಲ. ಸೊ ನಮ್ಮ ಮನೆಯವರು ಇವತ್ತು ಬಾಕ್ಸ್ ಬೇಡ ಅಂತಂದಿದ್ರು. ಸೊ ಬೇಗ ಬಂದುಬಿಡ್ತೀನಿ ಅಂತ ಅಂದ್ಕೊಂಡು ಸೊ ಫೈನಲಿ ಈಗ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ಸಿಂಕಲ್ಲಿ ಪಾತ್ರೆಗಳಿತ್ತು ಫ್ರೆಂಡ್ಸ್, ಬರೀ ಚಾಪರು ಮತ್ತು ಸ್ಟವ್ ಮೇಲೆ ಇಟ್ಟಿರೋದು ಅದು ಸ್ಟ್ಯಾಂಡ್ ಮಾತ್ರ ಇದ್ದಿದ್ದು ಅಷ್ಟೇ. ಸೊ ಅದಕ್ಕೆ ಅದನ್ನು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಮನಿ ಪ್ಲ್ಯಾಂಟ್ ತಂದಿದ್ನಲ್ಲ ಫ್ರೆಂಡ್ಸ್, ಅದನ್ನು ತೊಗೊಂಬಂದು ಕಿಚನಲ್ಲಿ ಇಡೋಣ ಅಂತ ನೋಡಿದೆ, ಬಟ್ ಇಡೋದಕ್ಕೆ ಆಗಲಿಲ್ಲ. ಸೊ ಅಲ್ಲಿ ಡೆಟಾಲೆಲ್ಲ ಇಟ್ಟಿದ್ದೀನಲ್ಲ, ಆ ಥರ ಸ್ಟ್ಯಾಂಡ್ ಫಿಕ್ಸ್ ಮಾಡಿಬಿಟ್ಟು ಇಡೋಣ ಅಂತ ಇಟ್ಟಿದ್ದೆ, ಅದು ಬಿದ್ದೋಯ್ತು. ಸೊ ಅದಕ್ಕೆ ಮತ್ತೆ ಎತ್ಕೊಂಡೋಗಿ ಈಚೆನೇ ಇಟ್ಬಿಟ್ಟೆ ನಾನು. ಸೊ ಹೊರಗಡೆನೇ ಇರಲಿ ಅಂದ್ಕೊಂಡು. ಸೊ ಮನೆ ಒಳಗಡೆ ಇಟ್ರೂ ಬೇಗೆ ಅದು ಒಂಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈಗ ಹೊರಗಡೆ ಇಟ್ಟಿದ್ದೀನಿ. ತುಂಬ ಬೇಗ ಬೆಳೀತಾ ಇದೆ ಹೊರಗಡೆ. ಸೊ ಖುಷಿ ಆಯಿತು. ಇನ್ನೂ ಅಲೋವೆರಾ ತರಬೇಕು ಅಂತ ಇದ್ದೀನಿ, ನೋಡೋಣ ಯಾವಾಗ ತರ್ತೀನೋ ಗೊತ್ತಿಲ್ಲ. ಸೊ ಪಾತ್ರೆಗಳು ತೊಳ್ಕೊಂಡು ಹಾಗೆ ಸಿಂಕು ಎಲ್ಲ ತೊಳ್ಕೊಳ್ತಾಯಿದ್ದೀನಿ. ಸಿಂಕ್ ಹತ್ರ ಟೈಲ್ಸು ಮತ್ತು ಅದು ನಲ್ಲಿ ಇರುತ್ತಲ್ಲ ಅದೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಬೆಳಗ್ಗೆನೇ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಈ ಸೆಕೆಗಾಲ ಮುಗಿಯೋವರೆಗೂ ಬೆಳಗ್ಗೆ ಹೊತ್ತು ಪೂಜೆ ಆಗೋದೇ ಇಲ್ಲ. ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ಸೊ ಅದಕ್ಕೆ ಮನೆಯೆಲ್ಲ ಈಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಮಧ್ಯಾಹ್ನ ಹಂಗೆ ಎದ್ದು ರೆಡಿಯಾಗಿ ಇನ್ನೊಂದು ಸತಿ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿಕೊಂಡ್ರೆ ಆಯಿತು. ಸೊ ಫೈನಲಿ ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಕಸನೂ ಗುಡಿಸ್ಕೊಂಡು ಈಗ ಫೈನಲಿ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಮನೆಯವರು ಎದ್ದು ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಮನೆ ಒರೆಸ್ಕೊಂಡ್ರು ನಾನು ಒಂದೇ ಸತಿ ಒರೆಸ್ಕೊಳ್ಳೋ ಫ್ರೆಂಡ್ಸ್, 2 ಸತಿ ಒರೆಸ್ಕೊಳ್ತೀನಿ. ಅದು 2 ಸತಿನೂ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು 1 ಸತಿ ತೋರಿಸ್ಕೊಳ್ತೀನಿ ಅಷ್ಟೇ. ಆಮೇಲೆ ಅವರು ರೆಡಿಯಾಗಿ ಬರೋಷ್ಟರಲ್ಲಿ ಅವ್ರಿಗೂ ನಾಷ್ಟ ಕೂಡ ಹಾಕಿಟ್ಟಿದ್ದೆ. ಸೊ ಫೈನಲಿ ಮನೆ ಕೆಲಸನೂ ಮುಗೀತು. ಸೊ ಅವ್ರಿಗೂ ನಾಷ್ಟ ಹಾಕ್ಕೊಟ್ಟೆ. ಸೊ ಅವರು ಈಗ ರೆಡಿಯಾಗಿಬಿಟ್ಟು ನಾಷ್ಟ ಮಾಡ್ತಾಯಿದ್ದಾರೆ. ಸೊ ನಾಷ್ಟ ಆದಮೇಲೆ ಅಷ್ಟೊತ್ತಿಗೆ ಸೆಕೆ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸ್. 11 ಗಂಟೆ ಆಗೋಗಿತ್ತು ಇದೆಲ್ಲ ಮಾಡೋಷ್ಟರಲ್ಲಿ. ಆಮೇಲೆ ಅವರು ಕೂಡ ಊಟ ಮಾಡಾದ್ಮೇಲೆ ಸ್ವಲ್ಪ ಜ್ಯೂಸ್ ಬೇಕು ಅಂತಂದರು. ಅದು ಸ್ಲೈಸ್ ತರಿಸಿದಾರಲ್ಲ, ಬೈ 1 get 1 ಆಫರ್ ಇದ್ದಿದ್ದರಿಂದ ತರಿಸಿದ್ರು ಅವತ್ತು. ಸೊ ತಣ್ಣಗಿರುತ್ತಲ್ಲ, ಸರಿ ಜ್ಯೂಸ್ ಕೊಟ್ಟೆ ಅವ್ರಿಗೆ. ಅವರು ಈಗ ಕುಡ್ಕೊಂಡು ಕೆಲ್ಸಕ್ಕೆ ಹೊರ್ತಾಯಿದ್ದಾರೆ. ಸೀಟೆಲ್ಲ ಹೆಂಗಾಗಿತ್ತು ಅಂದರೆ ಫ್ರೆಂಡ್ಸ್, 11:30 ಅಷ್ಟರಲ್ಲೇ ಐಸ್ ಕ್ಯೂಬ್ ಎತ್ಕೊಂಡು ಉಜ್ತಾ ಇದ್ದಾರೆ, ಅಷ್ಟೇ ಬಿಸಿ ಬಂದುಬಿಟ್ಟಿತ್ತು ಪಾಪ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಆಲ್ರೆಡಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ದೇವ್ರ ಸಾಮಾನು ತೊಳೆದು ಬರೋಷ್ಟರಲ್ಲಿ ಸೆಕೆ ಸುರಿತಾ ಇದೆ. ಸೊ ಈಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಟೈಮ್ ಆಗಿದೆ. ಆಲ್ರೆಡಿ 4:45 ಆಗಿದೆ. ಜಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿದ್ದೀನಿ. ಅದಕ್ಕೆ ನಾಷ್ಟ ಮಾಡಬೇಕು. ದೇವ್ರ ಮನೆಯೆಲ್ಲ ಫೋಟೋಗಳಿಗೆಲ್ಲ ಮಾಡಬೇಕು. ಬಾಗಿಲಿಗೆಲ್ಲ ಸ್ವಸ್ತಿಕ್ ತಿರ್ಸೆಲ್ಲ ಬರ್ಕೋಬೇಕು. ಆಮೇಲೆ ಹೊಸ್ಲಿಗೆ ಇದು ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಕೆಲಸ ಇದೆ. ಸೊ ವೀಡಿಯೋ ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡ್ಕೊಂಡು ಮಾಡಿದೆ ಅಂದರೆ ನಂಗೆ ಲೇಟ್ ಆಗುತ್ತೆ. ಪ್ಲಸ್ ಸೆಕೆನೂ ಸಿಕ್ಕಾಬಟ್ಟೆ ಬರುತ್ತೆ.
ಫ್ಯಾನ್ ಓಡ್ತಾನೆ ಇದೆ, ಆದರೂ ಸಿಕ್ಕಾಪಟ್ಟೆ ಶೆಕೆ. ನಮ್ಮ ಮನೆಯವ್ರು ಕೂಡ ಆನ್ ದಿ ವೇ ಇದ್ದಾರೆ, ಇನ್ನೊಂದು 20 ನಿಮಿಷದಲ್ಲಿ ಬರ್ತಾರೆ. ಸೊ ಅವ್ರು ಬರೋಕ್ಕೆ ಮುಂಚೆ ಬೇಗ ಕೆಲಸಗಳು ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಬನ್ನಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ದೇವ್ರ ಫೋಟೋಗಳಿಗೆ ಹಾಗೆ ದೇವ್ರ ಮನೆ ಮತ್ತು ಕಲಶಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು, ಸೊ ಫೈನಲಿ ಈ ಥರ ದೇವ್ರ ಮನೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತೆಲ್ಲ ವೈಟ್ ಫ್ಲವರ್ಸಿಂದನೇ ತುಂಬಿಸ್ಬಿಟ್ಟಿದ್ದೀನಿ. ಸೊ ವೈಟೇ ಇಟ್ಕೋಣ ಅಂತ, ಯಾಕಂದರೆ ಇವತ್ತು ಗುರುವಾರ, ನಾಳೆ ಶುಕ್ರವಾರ ಆಗಿರೋದ್ರಿಂದ ಮತ್ತೆ ನಾಳೆ ಇಡಬೇಕಲ್ಲ. ಸೊ ನಾಳೆ ಎಲ್ಲೋ ಮತ್ತು ರೆಡ್ ಫ್ಲವರ್ಸ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇವತ್ತು ಬರೀ ವೈಟೇ ಇಟ್ಟೆ. ಸೊ ಆಮೇಲೆ ಬಾಗಿಲಿಗೆ ಈ ಥರ ಎಲ್ಲ ಬರ್ಕೊಂಡಿದ್ದೆ. ಸೊ ಆಮೇಲೆ ಹೊಸ್ಲು ಕೂಡ ಯಾವಾಗಲೂ ಹಾಕೋ ಥರನೇ ಹಾಕ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಹಾಕೋ ಥರನೇ ಹಾಕ್ಕೊಂಡ್ರೆ. ಸೊ ಆಮೇಲೆ ಫೈನಲಿ ಪೂಜೆ ಕೂಡ ಕರೆಕ್ಟಾಗಿ 6 ಗಂಟೆ 10 ನಿಮಿಷಕ್ಕೆಲ್ಲ ಪೂಜೆ ಮುಗಿಸ್ಕೊಂಡೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ನೋಡಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ವೈಟ್ ಫ್ಲವರ್ಸ್, ಒಂಥರ ಸಿಂಪಲ್ಲಾಗಿದ್ರೂ ಲುಕ್ಕು ಚೆನ್ನಾಗಿ ಕೊಡ್ತಾಯಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಬನ್ನಿ ಈಗ ಹೋಗಿ ನೀರು ತೊಗೊಂಬರ್ಬೇಕು, ನೀರು ತೊಗೊಂಬರೋಣ. ಈಗ ಟೈಮ್ ಬಂದು 6:30 ಆಗಿದೆ. ಈಗ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ತಿದ್ದಿ ಈಗ ನೀರು ತೊಗೊಬರ್ಬೇಕು, ಅದಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗಿ ನೀರು ಹಿಡ್ಕೊಂಡು ಬರೋಣ. ಪಕ್ಷಿಗಳ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತದೆ ಅಲ್ವಾ, ಚೆನ್ನಾಗಿದೆ. ಮಾಮ ತಿನ್ಕೋ. ಸೊ ಫ್ರೆಂಡ್ಸ್, ಆಮೇಲೆ ರಾತ್ರಿ ಅಡುಗೆಗೆ ನಮ್ಮ ಮನೆಯವರೇ ಟೊಮೆಟೊ ಬಾತ್ ಮಾಡ್ತೀನಿ ಎಲ್ಲ ಕಟ್ ಮಾಡು ಅಂತಂದರು. ಸೊ ಫೈನಲಿ ಅವ್ರಿಗೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದೆ. ಸೊ ಅವರು ಕೂಡ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ಮಾಡಿದರು. ಸೊ ಆಮೇಲೆ ಅಕ್ಕಿ ಹಾಕ್ತಾಯಿದ್ದಾರೆ ಫೈನಲ್ಗೆ. ಸೊ ಟೊಮೆಟೊ ಬಾತ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹೇಳಬೇಕಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟೊಮೆಟೊ ಬಾತು, ಪಲಾವೆಲ್ಲ. ಸೊ ಮಾಡ್ತಾನೆ ಸೆಕೆಗೆ ಇರೋಕ್ಕಾಗಿಲ್ಲ. ನಮ್ಮ ಮನೆಯವ್ರು ಮಜ್ಜಿಗೆ ಕೇಳಿದ್ರು. ಸೊ ಅವ್ರಿಗೆ ಮಜ್ಜಿಗೆ ಕೂಡ ಮಾಡಿಕೊಟ್ಟೆ. ಸೊ ಫೈನಲಿ ಪಲಾವ್ ಕೂಡ ರೆಡಿಯಾಗಿತ್ತು, ಟೊಮೆಟೊ ಬಾತ್ ಕೂಡ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆಲ್ಲ, ಉದ್ರುದ್ರಾಗಿದೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಆಮೇಲೆ ನಮ್ಮ ಮನೆಯವರು ಕೂಡ ಅವ್ರ ಫ್ರೆಂಡ್ಗೂ ಒಂದು ಸ್ವಲ್ಪ ಕೊಟ್ಟರು. ಅದು ಯಾಕೆ ಅಂತ ನಿಮಗೆ ಮುಂದಿನ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಸೊ ಆಮೇಲೆ ಸ್ವಲ್ಪ ಜ್ಯೂಸ್ ಇತ್ತಲ್ಲ ಫ್ರೆಂಡ್, ಜ್ಯೂಸ್ ಕುಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಸೆಕೆ ಇರೋಕ್ಕಾಗ್ತಾ ಇದ್ದಿಲ್ಲ, ಅದಕ್ಕೋಸ್ಕರ. ಸೊ ಸ್ಲೈಸ್ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಮಾಜಾ ಟೇಸ್ಟ್ ಮರ್ತೇ ಹೋಗಿದೆ, ಬಟ್ ಸ್ಲೈಸ್ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಈಗ ಟೈಮ್ ಬಂದು 8:15 ಆಗಿದೆ. ಸೊ ಊಟ ಎಲ್ಲ ಮಾಡಿದ್ದಾಯಿತು. ಸೊ ಈಗ ನಮ್ಮ ಮನೆಯವರು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದರು ಟೊಮೆಟೊ ಬಾತ್ನ, ಯಾಕಂದರೆ ಒಬ್ರು ಕೊಡೋದಿದೆ. ಯಾಕಂದರೆ ಈ ಭಾನುವಾರ ಒಂದು ಫಂಕ್ಷನ್ ಇದೆ. ಸೊ ಸತ್ಯನಾರಾಯಣ ಪೂಜೆ ನನ್ನ ಹಸ್ಬೆಂಡ್ ಫ್ರೆಂಡ್ದು. ಸೊ ಅಲ್ಲಿಗೆ ಇವರು ಟೊಮೆಟೊ ಬಾತು, ರೈಸ್, ಬೇಳೆ ಸಾರು, ಇನ್ನೂ ಏನೇನೋ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಟೇಸ್ಟ್ ಅಂತ ಇವತ್ತು ಮಾಡಿಬಿಟ್ಟು ಸೊ ನಾವು ತಿನ್ಕೊಂಡ್ವಿ. ಅದನ್ನೇ ಅವ್ರಿಗೂ ಟೇಸ್ಟ್ ಇವಾಗ ಬಂದರೂ ಕೊಡೋದಕ್ಕೆ ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.